ನಮ್ಮ ಕಾರ್ನ ಇಲ್ಲಿ ನಿಲ್ಸಿದೀನಿ ನೋಡಿ. ಇವಾಗ ಕ್ರೂಸ್ ಕಂಟ್ರೋಲ್ನ ಆನ್ ಮಾಡಿಸಿದ್ದೀನಿ ಶೇಖರ್ ಕೈಲಿ. ಇನ್ನೊಂದು ಸಿಂಗಲ್ ಪ್ರೆಸ್ ಮಾಡಿದ್ರೆ ನೋಡಿ ಮೇಲ್ಗಡೆ ಫುಲ್ ಪ್ಯಾರಾನೋಮಿಕ್ ಸನ್ ರೂಫು. ಚಿಲ್ ಬಾಕ್ಸ್ ಇದು. ಚಿಲ್ ಬಾಕ್ಸ್ ಅಂದರೆ ನಾನಿವತ್ತು ನಮ್ಮ ಹೊಸ ಕಾರಲ್ಲಿರೋ ಕೆಲವೊಂದಷ್ಟು ಫೀಚರ್ಸ್ನ ನಿಮಗೆ ತೋರಿಸ್ತೀನಿ ಮತ್ತು ನಮ್ಮ ಹೊಸ ಕಾರ್ ಹೇಗಿದೆ ಫುಲ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಬನ್ನಿ ಇವಾಗ ನಮ್ಮ ಹೊಸ ಕಾರ್ನ ನಿಮಗೆ ಒಳಗಡೆ ಫೀಚರ್ಸ್ಗಳು ಏನೇನಾಯ್ತಾ ಎಲ್ಲನೂ ತೋರಿಸ್ತೀನಿ. ಬನ್ನಿ ಇವಾಗ ನಮ್ಮ XUV ಏನೇನು ಫೀಚರ್ಸ್ ಇದೆ ಎಲ್ಲನೂ ತೋರಿಸ್ತೀನಿ. ಒಂದು ಹೇಳ ನೀನು ಇದು ಕಟ್ ಮಾಡಬೇಕು. ಡ್ರೈವರ್ ಸೀಟ್ಗೆ ಹೋಗೋಣ. ನಮ್ಮ XUV ಕೀ ನಾಟ್ ಫೌಂಡ್. ಕೀ ಇಲ್ಲ, ಕೀ ಫೌಂಡ್. ಕೀ ಇಲ್ಲ ಅಂದ್ರೆ ತೋರಿಸ್ತೀನಿ ನೋಡಿ ಗೈಸ್. ನಾವು ಆಲ್ರೆಡಿ ನಮ್ಮ ಕಾರ್ನ 283 ಕಿಲೋಮೀಟ್ರ್ ಓಡಿಸಿದ್ದೀವಿ. ಮತ್ತು ಇದು ಅವರೇಜ್ ಏನಂತಂದರೆ ಮೈಲೇಜು 14.6 ಐತೆ. ಮತ್ತು ಫ್ಯೂಲ್ ರೇಂಜು 426 ಕಿಲೋಮೀಟ್ರ್ ಓಡಿಸ್ಬೋದು ನಾವು ಇನ್ನೂ. ಇಲ್ಲಿ ನೋಡಿ ಫ್ಯೂಲು ಎಷ್ಟೈತೆ ಅಂತ ತೋರಿಸ್ತೈತೆ ಇಲ್ಲಿ. ಮತ್ತು ಇದು ಮೇನ್ ಸ್ಕ್ರೀನ್ ಬರುತ್ತೆ. ಮೇನ್ ಏನಂತಂದರೆ ಈ ಸ್ಕ್ರೀನ್ ಗಾರ್ಡು ನಾನು ಡೆಲಿವರಿ ತೊಗೊಂಡಾಗ ಸ್ಟಾಕ್ ಇರಲಿಲ್ಲ ಶೋರೂಮಲ್ಲಿ, ಅದಕ್ಕೆ ಇನ್ನೂ ನಾವು ಸ್ಕ್ರೀನ್ ಗಾರ್ಡ್ ಹಾಕ್ಸಿಲ್ಲ, ಇವತ್ತು ಹಾಕ್ಸ್ಬೇಕು. ಮತ್ತು ಈ ಕಡೆ ಸೈಡ್ ಕೋ ಪ್ಯಾಸೆಂಜರ್ ಸೀಟು. ಇಲ್ಲೊಂದು ಗ್ಲಾಸ್ ಹೋಲ್ಡ್ರ್ ಇದೆ, ಇಲ್ಲಿ ಸನ್ ಗ್ಲಾಸ್ ಇಟ್ಕೋಬೋದು. ಕೊಡೋಶೇಖರ್ ನಿಂದು ಅದು ಸನ್ ಗ್ಲಾಸು, ಪವರ್ ಗ್ಲಾಸ್ ನೋಡಿ ಗೈಸ್. ಹಿಂಗೆ ಇಟ್ಬಿಡ್ಬೋದು, ಎತ್ಕೊಂಗಿಲ್ಲ ಶೇಖರ್. ಹಿಂಗಂದ್ರೆ ತಿರ್ಗಾ ವಾಪಸ್ ಬರುತ್ತೆ. ಎತ್ಕೋ ಶೇಖರ್. ಮತ್ತು ಎಲ್ರಿಗೂ ಗೊತ್ತಿರೋಂಗೆ ನಮ್ಮದ್ರಲ್ಲಿ ಫುಲ್ ಸನ್ ರೂಫ್ ಬರುತ್ತೆ. XUV ಓಪನ್ ಆಗ್ತೈತೆ ನೋಡಿ ಸನ್ ರೂಫು. ಒನ್ ಟಚ್ ಮಾಡಿದ್ರೆ ಸಾಕು ಫುಲ್ ಸನ್ ರೂಫ್ ಓಪನ್ ಆಗುತ್ತೆ. ತಿರ್ಗಾ ಪ್ರೆಸ್ ಮಾಡ್ದ. ಪ್ಯಾರಾನೋಮಿಕ್ ಸನ್ ರೂಫ್ ಇದೆ ನಮ್ಮ ಕಾರಲ್ಲಿ. ಇಲ್ಲಿ ರಾಮನಗರ ಬೆಟ್ಟದ ಹತ್ರ ನಿಲ್ಸಿದ್ವಿ ನಾವು. ಹಂಗೈತೆ ನೋಡಿ ರಾಮನಗರ ಫುಲ್ ಬೆಟ್ಟಗಳೇ ಐತೆ. ನೆಕ್ಸ್ಟು ಇಲ್ಲೊಂದು ಡ್ಯಾಶ್ ಬೋರ್ಡ್ ಇದೆ, ಗ್ಲೋ ಬಾಕ್ಸ್. ಇದಕ್ಕೆ ಅದರೊಳಗೆ ಏನು ಬೇಕಾದ್ರೂ ಇಟ್ಕೋಬೋದು ನಾವು. ಮತ್ತು ಇಲ್ಲೂ ಕೂಡ ಸ್ಪೇಸ್ ಐತೆ ನಮಗೆ. ನಾನು ಮೈಕು, ಮ್ಯಾಚ್ ಬಾಕ್ಸು, ವೈರು, ಚಾರ್ಜರು ಎಲ್ಲನೂ ಇಟ್ಟಿದ್ದೀನಿ ಇದರಲ್ಲಿ. ಇಲ್ಲಿ ಪೂಜೆ ಮಾಡಿಸ್ಕೊಬಂದಿದ್ವಲ್ಲ ನಿನ್ನೆ, ನಿಂಬೆಹಣ್ಣು, ಹೂವು ಎಲ್ಲ ಇಟ್ಟಿದ್ದೀನಿ. ನಿಧಾನಕ್ಕೆ ಬಿಡ್ಬೇಕು ಸ್ಲೆಚ್ಚು, ಎಕ್ಸ್ಲೀಟ್ರ್ ಅನ್ಕೊಳ್ಬೇಡ. ನೋಡ್ಕೋ. ಹೋಗೋ ಶಿಫ್ಟ್ ಮಾಡಿ ಎಣ್ಣೆಗೆ ಇರಬೇಕು. ಆಯ್ತಣ್ಣ, ನೀವು ಹೇಳ್ದಂಗೆ ಓಡಿಸ್ತೀನಿ. 3 ಗೈಸ್, ನಾವಿವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ಕೆಲಸ ಇದೆ. ನಿಮಗೆ ಇನ್ನೊಂದು ಸ್ವಲ್ಪ ಫೀಚರ್ಸ್ಗಳನ್ನ ತೋರಿಸೋಣ ಅಂದ್ಬಿಟ್ಟು ಈ ಕಡೆ ಸೈಡ್ ಬಂದು ಕೂತ್ಕೊಂಡೆ, ಶೇಖರ್ಗೆ ಡ್ರೈವ್ ಮಾಡೋಕೆ ಕೊಟ್ಬಿಟ್ಟು. ಇಲ್ಲಿ ನೋಡಿ, ನ್ಯಾವಿಗೇಟ್ ಮಾಡ್ಬೇಕಾದ್ರೆ ನಾವು ಕೋ ಪ್ಯಾಸೆಂಜರ್ ಕೂತಿರ್ತೀವಲ್ಲ, ಇದರಲ್ಲಿ ಕಾರ್ ಪ್ಲೇ ಕನೆಕ್ಟ್ ಮಾಡ್ಬೋದು. ಕಾರ್ ಪ್ಲೇ ಕನೆಕ್ಟ್ ಮಾಡಿ ಸಾಂಗು ಹಿಂಗೆ ಎಲ್ಲನೂ ಹಾಕ್ಬೋದು. ಮತ್ತು ಸೆಟ್ಟಿಂಗಲ್ಲಿ ಏನೇನೈತೆ ಅಂತ ತೋರಿಸ್ತೀನಿ ರೀ ನಿಮಗೆ. ಸೆಟ್ಟಿಂಗಲ್ಲಿ ಜನರಲ್ಲು, ಡಿಸ್ಪ್ಲೇ, ಡೇಟು, ಟೈಮು, ನಮ್ಮ ಫೋನ್ ಕನೆಕ್ಷನ್ದು, ವೆಹಿಕಲ್ ಸೆಟ್ಟಿಂಗು ಐತೆ ಗೈಸ್. ಮತ್ತು ಅಲೆಕ್ಸಾ ಕೂಡ ಇದೆ, ಕ್ಲೈಮೇಟ್ ಕಂಟ್ರೋಲ್ ಇದೆ, ಮತ್ತು ಕನೆಕ್ಟೆಡ್ ಆ್ಯಪ್ಸ್ಗಳು, ಗಾನ, ಗ್ಯಾಲರಿ. ಇದು ನಾವು ಫೋನಲ್ಲಿ ಬೇಕಾದ್ರೆ ಫೋಟೋಸ್ಗಳ್ನು ಕೂಡ ಸೇವ್ ಮಾಡಿ ಇಟ್ಕೋಬೋದು. ಡ್ರೈವ್ ಮೋಡ್ಸ್ ಇದರಲ್ಲಿ ಏನಂತ ಅಂದರೆ ನಮ್ಮ XUV 4 ಥರ ಇದೆ. ಫಸ್ಟ್ ಅಂತೂ ಜಿಪ್ಪು, ಇದು ಫುಲ್ ಸ್ಲೋ ಆಗಿ ಅಂದರೆ ಎಕಾನಮಿ ಥರ. ಜ್ಯಾಪ್ ಅದಕ್ಕಿಂತ ಸ್ವಲ್ಪ ಜಾಸ್ತಿ. ಝೂಮ್ ಅಂದರೆ ಫುಲ್ ಸ್ಪೀಡು ಝೂಮಲ್ಲಿ. ಕಸ್ಟಮ್ ಅಂದರೆ ನಾವು ಯಾವ ಥರ ಬೇಕು ಆ ಥರ ಕಸ್ಟಮ್ ಮಾಡ್ಕೋಬೋದು. ವಾಪಸ್ ಹೋಗೋಕ್ಕೆ ರಾಂಗ್ ಅಂತ ಹೊಡೆದ್ಬಿಟ್ಟು. ಇದು ಏರ್ ಕಂಡೀಷನರು. ಇನ್ನೊಂದು ಏನಂತಂದರೆ ನಮ್ಮ XUV 2 ಡ್ಯುವಲ್ AC ಇದೆ. ಅಂದರೆ ಇದು ನಂದು, ಈ ಕಡೆ ಸೈಡು ಕೋ ಪ್ಯಾಸೆಂಜರ್ದು. ಇದನ್ನು ನಾನು ಎಷ್ಟಕ್ಕೆ ಬೇಕಾದ್ರೂ ಟೆಂಪ್ರೇಚರ್ನ ಇಟ್ಕೋಬೋದು. ಕಮ್ಮಿ ಅಂದರೆ 18 ಆದಮೇಲೆ ಫುಲ್ ಲೋ ಅಂತ ಹೊರಟೋಗ್ಬಿಡುತ್ತೆ. 18ಗಿಂತ ಕಮ್ಮಿ ಆಗುತ್ತೆ ಅನಿಸುತ್ತೆ. ಹೈಯೆಸ್ಟ್ ಅಂತಂದರೆ ಹಾಟ್ ಏರು ಇಲ್ಲಿ ಇನ್ಕ್ರೀಸ್ ಮಾಡ್ತಾ ಇದೀನಿ ನೋಡಿ, 31 ಐತೆ. 31 ಹೈಯೆಸ್ಟು, ಲೋಯೆಸ್ಟು 18. ಇಲ್ಲೂ ಕೂಡ ಅಷ್ಟೇ, ಇದು ಡ್ರೈವರ್ದು AC ಅಡ್ಜಸ್ಟೇಬಲ್, ಇದು ನಂದು ಕೋ ಪ್ಯಾಸೆಂಜರ್ದು. ಮತ್ತು ನೋಡಿ ಫುಲ್ಲು ಹಿಂದೆಗಡೆ ಹಾಕ್ಬಿಟ್ಟಿದ್ದೀನಿ ಸೀಟ್ನ. ಎಷ್ಟು ಕಂಫರ್ಟ್ ಐತೆ ಅಂತಂದರೆ ಆರಾಮಾಗಿ ಮಲ್ಕೊಂಡೇ ಬಿಡ್ಬೋದು ಗೈಸ್ ನಾವು. ಕೋ ಪ್ಯಾಸೆಂಜರ್ ಇಬ್ಬರೇ ಹೋಗ್ಬೇಕಾರಂತೂ ಹೆವಿ ಕಂಫರ್ಟ್ ಐತೆ ಕಾರಲ್ಲಿ. ಮತ್ತು ಇವಾಗ ಸ್ವಲ್ಪ ಇನ್ನೂ ಫಸ್ಟ್ ಸರ್ವಿಸ್ ಆಗಿಲ್ವಲ್ಲ, ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಇನ್ನೂ ಏನೇನೈತೆ, ಇದು AC ತೋರಿಸ್ತೆ ಅಲ್ವಾ. ನೆಕ್ಸ್ಟು ಇವಾಗ ಕ್ರೂಸ್ ಕಂಟ್ರೋಲ್ನ ಆನ್ ಮಾಡಿಸಿದ್ದೀನಿ ಶೇಖರ್ ಕೈಲಿ. ಇವಾಗ ಎಷ್ಟರಲ್ಲಿ ಐತೆ ಗೊತ್ತಾ, 73 ಹೋಗ್ತಾ ಐತೆ. 73, 71 ಇನ್ಕ್ರೀಸ್ ಮಾಡೋ ಒಂಚೂರು. ಇವಾಗ ಇಲ್ಲೇನೆ ಇನ್ಕ್ರೀಸ್ ಮಾಡ್ಕೋಬೋದು ನಾವು. ಇನ್ಕ್ರೀಸ್ ಆಗ್ತಾ ಇಟ್ಕೆ ನೋಡಿ, ಅಲ್ಲಿ ಇನ್ಕ್ರೀಸ್ ಆಗ್ತೈತೆ 80.
ಇನ್ಕ್ರೀಸು ಡಿಕ್ರೀಸು ಕ್ರೂಸ್ಗೆ ಹಾಕ್ಬಿಟ್ಟು ಇಲ್ಲೇ ಸ್ಟೇರಿಂಗಲ್ಲೇ ಮಾಡ್ಕೋಬೋದು. ನೋಡಿ ಅವ್ನು ಎಕ್ಸ್ಲೀಟ್ರ್ ಮೇಲೆ ಕಾಲೇ ಇಟ್ಟಿಲ್ಲ ನೋಡಿ. ಸಾಕು ಬಿಡ. ಕ್ರೂಸ್ ಕಂಟ್ರೋಲು ಆರಾಮಾಗೆ ಯೂಸ್ ಮಾಡ್ಬೋದು. ನಾನು ಅದಕ್ಕೆ ಈ ಕಡೆ ಬಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡೋಣ ಅಂದ್ಬಿಟ್ಟು ಈ ಕಡೆ ಬಂದೆ. ಅಷ್ಟೊತ್ತಿಂದ ಓಡಿಸ್ಕೊಂಡು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಇವಾಗ ಡಿಸ್ಪ್ಲೇ ಜಾಸ್ತಿ ಹೊತ್ತು ಯೂಸ್ ಮಾಡಲಿಲ್ಲ ಅಂದರೆ ಆಫ್ ಆಗಿಬಿಡುತ್ತೆ ಎಕ್ಸಿವಿಲಿ. ಸೊ ಆವಾಗ ತಿರ್ಗಾ ಇಲ್ಲಿ ಬಟನ್ ಪ್ರೆಸ್ ಮಾಡೋರು ಆನ್ ಆಗುತ್ತೆ. ನಿಮಗೆ ಸ್ಪೀಕರ್ದು ತೋರಿಸ್ತೀನಿ ರೀ. ಇದು ಸ್ಪೀಕರ್ದು ಅಡ್ಜಸ್ಟ್ಮೆಂಟು. ಇವಾಗ ಏನಂತ ಐತೆ ಅಂದರೆ ಸ್ಟುಡಿಯೋ ಅಂತಂದರೆ ಫುಲ್ಲು ಕಾರಲ್ಲಿ ಸೌಂಡ್ ಕೇಳಿಸುತ್ತೆ. ಇನ್ನೊಂದು ಈ ಡಿಸ್ಪ್ಲೇ ಕವರ್ ತೆಗ್ದಿಲ್ಲ ನಾನು, ಆ ಟೆಂಪರ್ ಗ್ಲಾಸ್ ಹಾಕಿಲ್ವಲ್ಲ ಅದಕ್ಕೆ. ತೆಗೆದು ಆ ಟೆಂಪರ್ ಗ್ಲಾಸ್ ಹಾಕಿದ್ಮೇಲೆ ತೆಗಿತೀನಿ. ಕ್ಲೀನಾಗಿ ಕಾಣಿಸುತ್ತೆ ಸ್ಕ್ರೀನು. ಇವಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಕ್ಲೀನಾಗಿ ಕಾಣಿಸ್ತಿಲ್ಲ. ಸ್ಟುಡಿಯೋ ಅಂತಂದರೆ ಇದು ಕಾರ್ ಇಮೇಜ್ ಬಂದೈತೆ ನೋಡಿ. ಇಲ್ಲಿ ಕಾರ್ ಫುಲ್ಲು ಬರುತ್ತೆ ಸೌಂಡು. ಸ್ಟೇಜ್ ಅಂತ ಅಂದರೆ ಬರೀ ಮುಂದೆಗಡೆ ನಮ್ಗೆ ಮಾತ್ರ ಕೇಳಿಸುತ್ತೆ. ಮತ್ತು ಇದರಲ್ಲಿ ಬೇಜಾನ್ ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ಬೇಸು ಮಿಡ್ಡು ಎಲ್ಲನೂ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ಮತ್ತು ಇದು ಪೊಸಿಷನ್ನು ಸ್ಪೀಕರ್ದು ಯಾವ ಥರ ಬೇಕು ನಮಗೆ ಹಂಗೆ ಅಡ್ಜಸ್ಟ್ ಮಾಡಿಕೊಂಡು ಸಾಂಗ್ದು ಅಡ್ಜಸ್ಟ್ ಮಾಡ್ಕೋಬೋದು. ಫಾಸ್ಟಾಗಿ ಇದೆ ಶೇಖರ್. ಫಾಸ್ಟಾಗಿ ರೀಚಾರ್ಜ್ ಮಾಡಬೇಕು. ಸ್ಕ್ಯಾನ್ ಮಾಡಪ್ಪ. ಅದನ್ನು ಸ್ಕ್ಯಾನ್ ಮಾಡ್ಬಿಟ್ಟು ಮಾಡೋದ. ಮಾಡ್ಕೊ. ಇಲ್ಲಿ ಸ್ಕ್ರೀನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ರೀ. ಕಾರ್ ಪ್ಲೇ ಕನೆಕ್ಟ್ ಮಾಡಬೇಕು. ನಾನು ಫೋನಲ್ಲಿ ವೀಡಿಯೋ ಮಾಡ್ತೀನಲ್ಲ, ಈಗ ಮಾಡೋಕ್ಕಾಗಲ್ಲ. ಶೇಖರ್ದಲ್ಲಿ ಮಾಡ್ಬಿಟ್ಟು ತೋರಿಸ್ಬೇಕು. ಆದರೆ ಮತ್ತು ಇಲ್ಲಿ ಗೈಸ್ ಈ ಎಕ್ಸ್ಯುವಿಲಿ ನನಗೆ ಗೊತ್ತಿಲ್ಲ ಅಷ್ಟು ಫೀಚರ್ಸ್ಗಳೈತೆ, ಬೇಜಾನ್ ಫೀಚರ್ಸ್ಗಳೈತೆ. ಎಲ್ಲಾನು ಎಕ್ಸ್ಪ್ಲೇನ್ ಮಾಡೋಕ್ಕಂತೂ ಆಗಲ್ಲ. ಡ್ಯಾಶ್ ಕ್ಯಾಮ್ ಇದೆ ಇಲ್ಲಿ ನೋಡಿ. ಇಲ್ಲಿ ನಾವು ಬಟನ್ ಪ್ರೆಸ್ ಮಾಡಿದ್ರೆ ಡಿಸ್ಪ್ಲೇಲಿ ಏನು ಬರಬೇಕು, ಫ್ಯೂಲ್ ಇನ್ಫಾರ್ಮೇಷನ್ನು, ವೆಹಿಕಲ್ ಇನ್ಫೋ, ಮತ್ತು ನ್ಯಾವಿಗೇಷನ್ನು, ಡ್ರೈವರ್ ಅಸಿಸ್ಟು, ಡಿಸ್ಪ್ಲೇ ಲೇಔಟು ಎಲ್ಲ ಥರ ನಾವು ಇಲ್ಲೇ ನೋಡ್ಕೋಬೋದು. ಇಲ್ಲಿ ಕಂಟ್ರೋಲ್ ಇರುತ್ತೆ. ಮತ್ತು ಇಲ್ಲೂ ಕೂಡ ಅಷ್ಟೇ ಫೋನ್ ಎತ್ಬೋದು, ಫೋನ್ ಕಟ್ ಮಾಡ್ಬೋದು. ಮತ್ತು ಇದು ಮೇನ್ ಡಿಸ್ಪ್ಲೇ. ನಮಗೆ ಈ ಎಕ್ಸ್ಯುವಿಲ್ ಏನಂತಂದರೆ ಇದು ವೇರಿಯಂಟು ದೊಡ್ಡದಾಗಿರೋದ್ರಿಂದ, ಟಾಪ್ ವೇರಿಯಂಟ್ಗಳಾಗಿರೋದ್ರಿಂದ ಇಲ್ಲಿ ನಮಗೆ ಇದೊಂದು ಪಾಯಿಂಟ್ನ ಕೊಡ್ತಾರೆ. ಇದರಲ್ಲಿ ನಾವು ಸ್ಕ್ರೀನ್ನ ಕಂಟ್ರೋಲ್ ಮಾಡ್ಬೋದು. ಇಲ್ಲ ಕೈತ್ಲ ಶೇಖರ್. ಇಲ್ಲಿ ವಾಪಸ್ ಬರೋಕ್ಕೆ ಈ ಬಟನ್ನು, ಇಲ್ಲಿ ವಾಪಸ್ ಹೊತ್ತಿದ್ರೆ ಅಲ್ಲಿ ವಾಪಸ್ ಬರುತ್ತೆ. ಈಗ ನೋಡಿ ಮೂವ್ ಮಾಡಬೇಕು ಅಂತಂದರೆ ನಾನು ಇಲ್ಲೇ ಮೂವ್ ಮಾಡ್ಕೋಬೋದು. ಕಾರ್ ಓಡಿಸ್ತಾ ನಾನು ಇಲ್ಲೇ ಸಾಂಗ್ನ ಪ್ಲೇ ಮಾಡೋದು, ಸಾಂಗ್ ಚೇಂಜ್ ಮಾಡೋದು, ಇಲ್ಲಿ ವಾಲ್ಯೂಮ್ ಜಾಸ್ತಿ ಮಾಡೋದು, ವಾಲ್ಯೂಮ್ ಕಡಿಮೆ ಮಾಡೋದು ಎಲ್ಲನೂ ಮಾಡ್ಕೋಬೋದು. ನನಗಂತೂ ತುಂಬಾ ಇಷ್ಟ ಆಯ್ತೆ ನನ್ನ ಎಕ್ಸ್ಯುವಿ. ನನಗೆ ಏನಂತ ಅಂದರೆ ಗೈಸ್, ಎಕ್ಸ್ಯುವಿ ತೊಗೋಬೇಕು ಅಂತ ನನ್ನ ಮನಸ್ಸಲ್ಲಿ ಇತ್ತು. ನಾನು ಎಕ್ಸ್ಪಲ್ಸ್ ತೊಗೊಂಡಾಗಲೂ ಅಷ್ಟೇ, ಎಕ್ಸ್ಪಲ್ಸ್ದು ಫಸ್ಟ್ ವೇರಿಯಂಟ್, ನೆಕ್ಸ್ಟ್ ವೇರಿಯಂಟ್ ಬರುತ್ತಾ, ಫೇಸ್ ಲಿಫ್ಟ್ ಆಗುತ್ತಾ, ಅವೆಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ. ಈಗಲೂ ಅಷ್ಟೇ ಎಕ್ಸ್ಯುವಿ ನನಗೆ ಈ ಎಕ್ಸ್ಯುವಿ ಇಷ್ಟ ಆಯಿತು, ಈ ಮಾಡಲು ಇಷ್ಟ ಆಯಿತು. ಅದು ಫೇಸ್ ಲಿಫ್ಟಾರು ಆಗಲಿ ಏನಾರು ಆಗಲಿ ನನ್ನ ಖುಷಿ. ಮೇನ್ ಏನು ಗೊತ್ತಾ, ನಿಮ್ಮ ಲೈಫಲ್ಲಿ ನಿಮ್ಗೇನು ಖುಷಿ ಅದನ್ನು ಮಾಡಿ. ಜನ ಏನು ಮಾತಾಡ್ತಾರೆ, ಜನ ಏನು ಅನ್ಕೋತಾರೆ ಅದನ್ನೆಲ್ಲ ತಲೆನೇ ಕೆಡಿಸ್ಕೋಬೇಡಿ. ಏನು ಶೇಖರ್? ಹೌದು ಮಚ್ಚ. ಏನಾರು ಕೌಂಟ್ರ್ ಕೊಡೋ, ನಿನ್ನ ಮನಸ್ಸಲ್ಲಿ ಇರೋದನ್ನ ಮಾತಾಡೋ ಮಚ್ಚ. ಇದೆಲ್ಲ ಸ್ವಲ್ಪ ಸಿಂಕ್ ಮಾಡು ಮಚ್ಚ ನೀನು. ಇದೆಲ್ಲ ಸ್ಕ್ಯಾನ್ ಮಾಡಿಬಿಟ್ಟು ಎಲ್ಲ ಮಾಡಬೇಕು. ಇನ್ನೂ ಸೆಟಪ್ ಮಾಡಿಲ್ಲ ನಾವು, ತಗೊಂಡು ಇನ್ನೂ ಒಂದೇ ದಿನ ಅಲ್ವಾಗಿರೋದು. ಮತ್ತು ಇಲ್ಲಿ ಡ್ರೈವರು ಸೀಟ್ನ ಇಲ್ಲಿ ಬೇಕಂದರೆ ಹಿಂಗೆ ಮೂವ್ ಮಾಡ್ಕೋಬೋದು. ಮುಂದಕ್ಕೆ ಮೂವ್ ಮಾಡ್ಕೊಳ್ಳೋದು, ಇದು ಹಿಂದೆಗಡೆ ಮೂವ್ ಮಾಡ್ಕೊಳ್ಳೋದು, ಮೇಲೆ ಎತ್ಬೋದು, ಇದು ಕೆಳಗೆ ಇಳಿಸ್ಕೋಬೋದು ಸೀಟ್ನ. ಇದೆಲ್ಲ ಕ್ರೇಜಿ ಐತೆ. ಮತ್ತು ಇದು ಮುಂದೆ ಹಿಂದೆಗಡೆ ಪಾರ್ಟ್ನ ಮೂವ್ ಮಾಡೋಕ್ಕಿದು ಇಲ್ಲಿ ನೋಡಿ, ಹಿಂಗಂದ್ರೆ ಹಿಂದೆ ಹೋಗುತ್ತೆ. ಇದರಲ್ಲಿ ಫುಲ್ ಹೈಟ್ನ ಎತ್ತಿ ಈ ಡಿಸ್ಟೆನ್ಸಲ್ಲಿ ಒಂಚೂರು ಟಚ್ ಆಗೋ ಥರ, ಟಾಪ್ ಟಚ್ ಆಗೋ ಥರ ಹೈಟಲ್ಲಿ ಕೂತ್ಕೊಂಡ್ರೆ ರೋಡ್ ಕ್ಲಿಯರೆನ್ಸ್ ಈಸಿಯಾಗಿ ಗೊತ್ತಾಗುತ್ತೆ. ಮತ್ತು ಏನೋ ಒಂದು ದೊಡ್ಡ ಕಾರ್, ದೊಡ್ಡ ವೆಹಿಕಲ್ ಓಡಿಸ್ತಿದ್ವಿ ಅನ್ನೋ ಫೀಲ್ ಬರುತ್ತೆ. ಸನ್ರೂಫ್ ನೋಡಿ. ಇದರಲ್ಲಿ ನಾನು ಸನ್ರೂಫ್ ತೊಗೊಳಕ್ಕೆ ಸನ್ರೂಫ್ ಇರೋ ಕಾರ್ ತೊಗೊಳಕ್ಕೆ ಇನ್ನೊಂದು ರೀಸನ್ ಏನಂತ ಅಂದರೆ, ನಮ್ಮ ಮನೆಯವ್ರಿಗೆ AC ಮತ್ತು ಕಾರ್ ಅಡ್ಜಸ್ಟೇ ಆಗಲ್ಲ. ನಮ್ಮ ಮನೇಲಿ ಇದೇ ಫಸ್ಟ್ ಕಾರ್ ಅಲ್ವಾ. ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಬೇರೆಯವ್ರ ಕಾರಲ್ಲಿ ಎಲ್ಲರೂ ಹೊರಗಡೆ ಹೋಗ್ತೀವಿ ಅಂದ್ರೂ ಒಂಥರ ವಾಮಿಟ್ ಆಗೋ ಥರ, ಅವ್ರಿಗೆ ಸುಸ್ತಾಗ್ಬಿಡೋದು. ಕಾರ್ ಅವ್ರಿಗೆ ಸೆಟ್ಟೇ ಇರಲಿಲ್ಲ. ಅದಕ್ಕೆ ಸನ್ರೂಫರು ಇದ್ದರೆ ಅಟ್ಲೀಸ್ಟು ಓಪನ್ ಮಾಡಿ ಗಾಳಿ ಆಡಿಸಿ ಅವ್ರಿಗೆ ಒಂದು ಸ್ವಲ್ಪ ಸೆಟ್ ಆಗಲಿ ಅಂತ ಸನ್ರೂಫ್ ಇರೋದು ನೋಡಿದ್ದು. ಮತ್ತು ಸನ್ರೂಫ್ ನನಗೂ ಹೆವಿ ಇಷ್ಟ ಆಯಿತು. ಇನ್ನೇನು ಶೇಖರ್? ಮೈಕೆಲ್ಲ ನಾನು ಕೊಟ್ಟಿದ್ದು ಇಲ್ಲ ಐತೆ ಕಣಪ್ಪ. ಏನಂತ ಕೊಟ್ಟೆ ನಾನು ನಿಮಗೆ? ಏನಂತಕ್ಕೆ ಹಾಕಿರ್ಬೋದು? ನೀನೆಲ್ಲ ಫುಲ್ ಕಂಟೆಂಟ್ ಕೊಡ್ತಾ ಇದೆಯಾ. ಫಸ್ಟ್ ನೀಟಾಗೆಲ್ಲ ಎಕ್ಸ್ಪ್ಲೇನ್ ಮಾಡು. ನನಗೂ ಫುಲ್ ಗೊತ್ತಿಲ್ಲ ಗೈಸ್. ಏನಂತಂದ್ರೆ XUV 700 ನೀವು ಯಾರನ್ನಾರು ಕೇಳಿ, ಅದರಲ್ಲಿ ಹೆವಿ ಫೀಚರ್ಸ್ ಇರೋ ಗಾಡಿ ಇದು. ಚಿಲ್ ಬಾಕ್ಸ್. ಇದು ಚಿಲ್ ಬಾಕ್ಸ್ ಅಂದರೆ ಕೋಲ್ಡ್ ಆಗುತ್ತೆ ಮಚ್ಚ. ಏನಕ್ಕೆ ವಾಟರ್ ಬಾಟ್ಲ್ ಇಕ್ಕಿದ್ರೆ ಲೈಟಾಗಿ ಕೋಲ್ಡ್ ಆಗುತ್ತೆ ಬ್ರೋ ಇಲ್ಲಿ. ಹೌದು ಬ್ರೋ, ಇಂಥದ್ದೊಂದು ಮ್ಯಾಟ್ರೇ ನಂಗೆ ಗೊತ್ತಿರಲಿಲ್ವಲ್ಲ ಶೇಖರ್. ಗೈಸ್ ಇದು ಚಿಲ್ಡ್ ಬಾಕ್ಸ್ ಅಂತ. ಕರೆಕ್ಟು. ಇಲ್ಲಿ ಫ್ಯಾನ್ ಐತೆ. ಅದನ್ನ ಮೈಕೆಲ್ಲ ಇಟ್ಬಿಟ್ಟಿದ್ದೀನಿ. ಅದು ಕೋಲ್ಡ್ ಆಗುತ್ತೆ. ಮೈಕು, ಚಾರ್ಜರು, ಮ್ಯಾಚ್ ಬಾಕ್ಸ್ ಇಲ್ಲೆಲ್ಲ ಇಟ್ಬಾರ್ದು. ಅದೇ ಪೂಜೆ ಮಾಡಿಸಿದ್ವಲ್ಲ ಹಂಗೆ ಕರ್ಪೂರ ಗಿರ ಹಚ್ಚೋಕ್ಕೆ ಇಟ್ಬಿಟ್ಟಿದ್ದೀವಿ. ಹಿಂದೆಗಡೆ ತೋರಿಸ್ಬಿಟ್ಟು ಬರ್ತೀನಿ ರೀ ಗೈಸ್. ನಿಮಗೆ ಹಿಂದೆಗಡೆ ತೋರಿಸ್ತೀನಿ ರೀ.
ಹೇಗಿದೆ ಸೀಟ್ ಕಂಫರ್ಟು ಎಲ್ಲಾನು. ಇದು ಬ್ಯಾಕ್ ಸೈಡ್ ರೋ, ಮಿಡ್ ರೋ. ಇದು ಮಿಡ್ ರೋಲಿ ನಮಗೆ ಒಳ್ಳೆ ಸ್ಪೇಸ್ ಐತೆ ಈ ಕಾರಲ್ಲಿ. ಏನು ಗೊತ್ತಾ, ನಾವು ದೊಡ್ಡ ದೊಡ್ಡ ಕಾರ್ ತಗೊಂಡ್ರೆ 7 ಸೀಟ್ರು ಮಿಡ್ ರೋ ಎಲ್ಲ ಹೆವಿ ಕಂಫರ್ಟ್ ಸಿಗುತ್ತೆ ನಮಗೆ. ನೋಡಿ ಆರಾಮಾಗಿ ಕೂತ್ಕೋಬೋದು. ಇಲ್ಲೂ ಒಳ್ಳೆ ಸೀಟ್ ಬೆಂಡ್ ಮಾಡಿ ಮನೆ ಕೊಡ್ಬೋದು. ಸೀಟ್ ಕೂಡ ಬೆಂಡ್ ಆಗುತ್ತೆ ಫುಲ್, ಹಿಂದಗಡೆ ಪ್ರೆಸ್ ಮಾಡಿದ್ರೆ ಮಲ್ಕೋಬೋದು. ಮತ್ತು ಈ ಒಂದು ಸೀಟ್ನ ನಾನು ಆಲ್ರೆಡಿ ಬೆಂಡ್ ಮಾಡಿಬಿಟ್ಟಿದ್ದೀನಿ. ಏನಾದ್ರು ಲಗೇಜ್ ಬೇಕು ಅಂದ್ರೆ ಇಲ್ಲಿ ಇಟ್ಕೋಬೋದು. ಬ್ಯಾಕ್ ರೋನು ಅಷ್ಟೇ ಕಂಫರ್ಟ್ ಐತೆ ನಮ್ಮ ಕಾರಲ್ಲಿ. ಮತ್ತು ಇನ್ನೊಂದು ಏನಂತಂದರೆ ಈ ಬ್ಯಾಕ್ ರೋ ಅಲ್ಲಿ ನಮಗೆ AC ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ನಾವು. ಅವ್ರಿಗೆ ಸಪ್ರೇಟ್ AC ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ. ಬೇಕಾದರೆ 1ಇಂದ 3ವರೆಗೂ ಎಷ್ಟು ಕಾರು ನಾವು ನಿಲ್ಸ್ಕೋಬೋದು. AC ಬೇಕು ಅಂದರೆ ಈ ಕಡೆ ಸೀಟವರು ಆಫ್ ಮಾಡ್ಕೋಬೋದು, ಆ ಕಡೆ ಸೀಟವರು ಆನ್ ಮಾಡ್ಕೋಬೋದು. ಅಲ್ಲೂ ಕೂಡ ಬಾಟಲ್ ಹೋಲ್ಡರ್ನ ಇಟ್ಕೊಟ್ಟಿದ್ದಾರೆ, ಏನಾದರೂ ಇಟ್ಕೋಬೋದು, ನೀರು ಬಾಟ್ಲ್ ಇಟ್ಕೋಬೋದು. ಇದು ಗೈಸ್ ನಮ್ಮ ಕಾರು XUV 700 ಹೇಗಿದೆ. ಹಿಂದೆ ಮಾತ್ರ ಒಳ್ಳೆ ಚೆನ್ನಾಗಿ ಕಾಣಿಸುತ್ತೆ ನನ್ನ ಕಾರು. ಇನ್ನೇನಾರು ಇದೆ ಶೇಖರ್? ಬೇಜಾನ್ ಇದೆ ಬೇಜಾನ್ ಫೀಚರ್ಸ್ ಐತೆ ಗೈಸ್. ಇವತ್ತು ವ್ಲಾಗಲ್ಲಿ ಏನಂತ ಅಂದರೆ 2 ದಿನದಿಂದ ನಾನು ತುಂಬ ಬ್ಯುಸಿ ಇದ್ದೀನಿ. ಕಾರ್ ತಗೊಳ್ಳೋದು, ಆ ಕೆಲಸ ಈ ಕೆಲಸ ಎಲ್ಲಾನು. ಅದಕ್ಕೆ ಡೈಲಿ ಲಾಗ್ ವಿಡಿಯೋ ಇವಾಗ ಶೂಟೇ ಮಾಡಿರಲಿಲ್ಲ ನಾನು. ನೈಟ್ ಮಲಗೋದು ಕೂಡ ಲೇಟ್ ಆಗಿತ್ತು. ಅದಕ್ಕೋಸ್ಕರ ನಿಮಗೆ ಕಾರ್ನ ತೋರಿಸೋಣ, ನಮ್ಮದು ಹೇಗಿದೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಣ ನಿಮಗೆ ಅಂದ್ಬಿಟ್ಟು ಈ ಲಾಗ್ನ ಮಾಡ್ತಿರೋದು. ಓಪನ್ ಮಾಡ್ಬೋದು. ಇನ್ನೊಂದು ಸಿಂಗಲ್ ಪ್ರೆಸ್ ಮಾಡಿದ್ರೆ ನೋಡಿ ಮೇಲ್ಗಡೆ ಫುಲ್ ಪ್ಯಾರಾನೋಮಿಕ್ ಸನ್ ರೂಫ್ ಫುಲ್ ಓಪನ್ ಆಗುತ್ತೆ. ಹಿಂದೆಯಿಂದ ಒಳ್ಳೆ ವ್ಯೂ ಐತೆ ಗೈಸ್ ಈ ಕಾರು. ಈ ಮಿಡ್ ರೋ ಅಲ್ಲಿ ಕೂತ್ಕೋತಾರಲ್ಲ, ಮಿಡ್ ರೋ ಮತ್ತು ಕೊನೆ ರೋ ಅವ್ರಿಗೆ ಏನೋ ಒಂದು ಹೆವಿ ವೆಹಿಕಲಲ್ಲಿ ಹೋಗ್ತಾ ಇದೀವಿ ಅನ್ನೋ ಥರ ಫೀಲ್ ಬರುತ್ತೆ. ಆ ಥರ ಐತೆ ಈ ಕಾರು. ಅದು ರಿವರ್ಸ್ ಕ್ಯಾಮ್ರಾ ಈಗ ಆನ್ ಮಾಡಿದ್ದು ಶೇಖರು. ಇಲ್ಲಿ ಸನ್ ರೂಫ್ನ ಕ್ಲೋಸ್ ಮಾಡಿಬಿಡೋಣ. ಈ ಸನ್ ರೂಫ್ ಕ್ಲೋಸ್ ಮಾಡೋಕ್ಕೂ ಅಷ್ಟೇ, ಒಂದು ಸಿಂಗಲ್ ಪ್ರೆಸ್ ಮಾಡಿದ್ರೆ ಫುಲ್ಲು ಸನ್ ರೂಫ್ ಕ್ಲೋಸ್ ಆಗುತ್ತೆ. ಫಸ್ಟು ಈ ಗ್ಲಾಸ್ ರೋ ಇದೆಯಲ್ಲ, ಇದು ಕ್ಲೋಸ್ ಆಗುತ್ತೆ. ನೆಕ್ಸ್ಟು ಇದು ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಕೂಡ ನಿಧಾನಕ್ಕೆ ಕ್ಲೋಸ್ ಆಗುತ್ತೆ. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಬಟನ್ನ ಹಿಂಗೆ ಪ್ರೆಸ್ ಮಾಡೇ ಹಿಡ್ಕೋತಾರೆ, ಆವಾಗ ನಿಧಾನ ಕ್ಲೋಸ್ ಆಗುತ್ತೆ. ಬಟ್ ಅದು ಪ್ರಾಬ್ಲಮ್ ಆಗಿಬಿಡುತ್ತೆ ಸನ್ ರೂಫ್. ಅದಕ್ಕೆ ಬರೀ ಸಿಂಗಲ್ ಟಚ್ಚು, ಹಿಂದೆ ಮುಂದೆ ಸಿಂಗಲ್ ಟಚ್ಗಳಲ್ಲೇ ಆಟ ಆಡ್ಬಿಡ್ಬೇಕು. ಇದು ರಿವರ್ಸ್ ಕ್ಯಾಮ್ರಾ. ಡಿಸ್ಪ್ಲೇ ಆರಾಮಾಗಿ ಕಾಣಿಸುತ್ತೆ, ದೊಡ್ಡದಾಗೆ ಐತೆ. ಫ್ರಂಟ್ ಕ್ಯಾಮ್ರಾ ಇಲ್ಲ ಗೈಸ್ ಇದರಲ್ಲಿ. ಫ್ರಂಟ್ ಕ್ಯಾಮ್ರಾ ಅಂದರೆ ಇದು ಬರುತ್ತೆ, ಅದ್ರ ಹೆಸರೇನು ರೆಡಾರ್ ಅಂತ ಇದೆ. ನನಗೆ ನೆಪೋಲಿಯನ್ ಬ್ಲ್ಯಾಕು ಕೂಡ ಇಷ್ಟ ಆಗಿತ್ತು. ಬಟ್ ಆನ್ ರೋಡು ನನಗೆ ರೋಡ್ ಪ್ರೆಸೆನ್ಸಲ್ಲಿ ವೈಟ್ ಕಾರೇ ತುಂಬ ಇಷ್ಟ ಆಯಿತು. ಅದಕ್ಕೆ ವೈಟ್ ಕಾರೇ ತೊಗೊಂಡೆ. ಮತ್ತು ಇನ್ನೊಂದು ನಮ್ಮ ಅಪ್ಪನಿಗೆ ಅಷ್ಟೇ, ನಮ್ಮ ಅಪ್ಪನಿಗೆ ವೈಟ್ ಕಾರ್ ತುಂಬಾ ಇಷ್ಟ. ವೈಟ್ ಕಲರ್ ಕಾರು, ಬ್ಲ್ಯಾಕ್ ಕಲರ್ ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ವೈಟ್ ತೊಗೊಂಡೆ. ವೈಟೇ ಚೆನ್ನಾಗಿರೋದು ಗೈಸ್. XUV ಅಲ್ಲ, ಬ್ಲ್ಯಾಕ್ ಕೆಲವ್ರಿಗೆ ಎಷ್ಟೋ ಜನಕ್ಕೆ ಬ್ಲ್ಯಾಕ್ ಇಷ್ಟ ಆಗುತ್ತೆ. ಬಟ್ ನನಗೆ ವೈಟ್ ಇಷ್ಟ, ಅದಕ್ಕೆ ನಾನು ವೈಟ್ ತೊಗೊಂಡಿದ್ದೀನಿ. ಹೇಳೋ ಚೆನ್ನಾಗೈತೆ ಮಚ್ಚ ಕಾರ್. ಅಲ್ಲ ಕಣೋ, ಈಗ ಮುಂದೆಗಡೆ ನೋಡಿ ಅಡಾಸ್ ಕ್ಯಾಮ್ರಾ ಐತೆ ನಮ್ಮ ಕಾರಲ್ಲಿ. ಅಡಾಸ್ನೇ ನಾವೇನು ಯೂಸ್ ಮಾಡಲ್ಲ, ಬಟ್ ಅಡಾಸ್ ಕ್ಯಾಮ್ರಾ ಕೂಡ ಐತೆ. ನಂದು ಮ್ಯಾನ್ಯುವಲ್ ಗಾಡಿ. ಪೂಜೆ ಎಲ್ಲ ಮಾಡಿಸಿರೋದು ಇನ್ನೂ ಹಂಗೆ ಐತೆ. ಎಲ್ಲ ಹೂವು ಕರೆ ಆಗ್ಬಿಡುತ್ತೆ ಮೇಲ್ಗಡೆ ಅಂದ್ಬಿಟ್ಟು 2 ದಿನದಿಂದ ಹಾಕಿದ್ವಲ್ಲ, ಅದಕ್ಕೆ ಹೂವು ತೆಗ್ದಿದ್ದೀನಿ. ಒಂದ್ಸಲ ವಾಟರ್ ವಾಶ್ ಮಾಡಿಸ್ಕೋಬೇಕು ಇವತ್ತು. ಬ್ರೋ ಇದೊಂದು ಕೇಳೋಣ. ಇದು ನಮ್ಮ ಕಾರ್ನ ನಿಮಗೆ ಎಷ್ಟಾಗುತ್ತೆ ಅಷ್ಟು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕಂಪ್ಲೀಟ್ ಫೀಚರ್ಸ್ನ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಮಾಡಬೇಕು ಅಂದರೆ ಕಮೆಂಟ್ ಹಾಕಿ. ನಮ್ಮ XUV 700 ನಿಮಗೆ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ಹೇಳಿ. ನನಗೊತ್ತು, ನಾನು ಮತ್ತು ಕಾರ್ ಡೆಲಿವರಿ ತೊಗೊಂಡಾಗಿಂದ ನನಗೆ ಎಷ್ಟು ಮೆಸೇಜ್ಗಳು ಬರ್ತಾಯಿತ್ತು ಗೊತ್ತಾ. ಎಷ್ಟಾಗುತ್ತೆ ಅಷ್ಟು ಜನಕ್ಕೆ ರಿಪ್ಲೈ ಮಾಡ್ತಾ ಇದ್ದೀನಿ. ಮತ್ತು ಕಮೆಂಟಲ್ಲಿ ಕೂಡ ಅಷ್ಟೇ ತುಂಬ ಜನ ನೀವೇ ಕಾರ್ ತೊಗೊಂಡಷ್ಟು ಖುಷಿಯಾಗಿದ್ದೀರಾ. ನಿಮ್ಗಳ ಪ್ರೀತಿ ಆಶೀರ್ವಾದ ಮಾಡೋಕ್ಕಾಗಿರೋದು. ತುಂಬಾ ಖುಷಿಪಟ್ಟು ಕಂಗ್ರ್ಯಾಚುಲೇಷನ್ ಹೇಳ್ತಿದ್ದೀರಾ, ಸ್ಟೋರಿಗಳನ್ನ ಹಾಕೋತಿದ್ದೀರಾ, ಕಮೆಂಟಲ್ಲಿ ಹಾಕ್ತಿದ್ದೀರಾ. ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡೋಕೆ ಆಗ್ತಿಲ್ಲ ನನಗೆ. ಎಷ್ಟು ಜನಕ್ಕೆ ಆಗುತ್ತೆ ಅಷ್ಟು ಜನಕ್ಕೆ ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ಮುಖಾಂತರ ಹೇಳ್ತೀನಿ, ಯಾರ್ಯಾರು ನನಗೆ ವಿಶ್ ಮಾಡಿದ್ರಿ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಸೊ ನಮ್ಮ XUVನ ಇವಾಗ ಎತ್ಕೊಂಡು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನಾಳೆ ಬರುತ್ತೆ ಬೆಂಗಳೂರಿಗೆ ಹೋಗಿ ಏನು ಮಾಡ್ತೀವಿ ಅನ್ನೋ ಲಾಗ್.